ಏನು ಲ್ಯಾಂಡ್ ಜಿಹಾದ್ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಇತ್ತೀಚೆಗೆ ಇವಾಗಲೇ ಹೆಂಗೆ ನೆನ್ಪು ಬಂತು ಇವರಿಗೆಲ್ಲ? ಮಿಸ್ಟರ್ ಸೂರ್ಯ, ಮಿಸ್ಟರ್ ಯತ್ನಾಳ್, ಮಿಸ್ ಕರಂದ್ಲಾಜೆ, ಅವಾಗೆಲ್ಲ ಏನು ಬಟ್ ಚೀಪ್ತಾ ಇದ್ರೇನ್ರಿ ನಿಮ್ಮ ಸರ್ಕಾರ ಇದ್ದಾಗ? ಕಳೆದ ಒಂದು 16 ವರ್ಷದಲ್ಲಿ ಇವ್ರದ್ದೇ ಇತ್ತಲ್ಲ ಸರ್, ಒಂದು 11 ವರ್ಷ ಇವ್ರದ್ದೇ ಅಲ್ಲ ಆಳ್ವಿಕೆ. ಯಾಕೇನೂ ಮಾಡಿಲ್ಲ? ನೋಡಿ, ಇದು ಜೊಲ್ಲೆ ಅವರ ಸ್ಟೇಟ್ಮೆಂಟ್. ಇದು 2021, 2 years ಬ್ಯಾಕ್. ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗೇನು ಅನ್ವರ್ ಮಾನ್ಪಡಿ ರಿಪೋರ್ಟ್ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನಾವು ಅಂತೂ ರಾಜಕೀಯ ಪ್ರೇರಿತ ರಿಪೋರ್ಟ್ ಅಂತ ಡೇ 1 ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಬಿ ಜೆ ಪಿಯಿಂದ ನನಗೆ ಉತ್ತರ ಕೊಡಿಸ್ಬೇಕು ನಮ್ಮ ಸ್ನೇಹಿತರು. ನನಗೆ ನೀವು ಯಾವಾಗಲೂ ಕೂಡ ಉತ್ತರ ಕೊಡಿ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಕೂಡ ಎದುರು ನಿಂತು ಪ್ರಾಮಾಣಿಕವಾಗಿ ಪ್ರಯತ್ನ ನಾನಂತೂ ಮಾಡ್ತೀನಿ. ನಮಗೆ ಹೆಂಗೆ ಕೇಳ್ತೀರಾ ಅಲ್ಲೂ ತಾವು ಕೇಳಬೇಕು ಅಂತ ತಮ್ಮ ಹತ್ರ ನನ್ನ ಮನವಿ. ಈ ಅನ್ವರ್ ಮಾನ್ಪಡಿ ರಿಪೋರ್ಟ್ ಅಂತ ಹೇಳ್ತಾರಲ್ಲ, ಇವರು ಅವಾಗಿಂದ ಆಗಸ್ಟ್ 20, 2021 ಅನ್ವರ್ ಮಾನ್ಪಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ವರದಿಯನ್ನು ಕೊಟ್ಟ 9 ವರ್ಷಗಳಾಗಿದ್ದರೂ ಯಾವುದೇ ರೀತಿ ಕ್ರಮವಾಗಿಲ್ಲ. ಅದಕ್ಕೆ ಅಂದಿನ ಸಿ ಎಂ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಶಾಮೀಲಾಗಿರುವುದು ಕಾರಣ ಎಂದು ಅನ್ವರ್ ಮಾನ್ಪಡಿಯವರು ಗಂಭೀರ ಆರೋಪ ಮಾಡಿದ್ದಾರೆ. ನಾವಂತೂ ಔಟ್ರೈಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇವರೇ ನಮ್ಮ ಜೊತೆ ಶಾಮೀಲಾಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರು? ಬಿ ಜೆ ಪಿಯವರೇ. ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದರೆ ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಯಡಿಯೂರಪ್ಪ ಅವ್ರು ನಿಜವಾಗ್ಲೂ ಅನ್ವರ್ ಮಾನ್ಪಡಿ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ. ಇದೀಗ ರಾಜ್ಯದ ವಕ್ಫ್ ಆಸ್ತಿ ಕಬ್ಬಳಿಕೆ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಜರಾಯಿ, ವಕ್ಫ್ ಮತ್ತು ಹಜ್ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಯಾರು? ಬಿ ಜೆ ಪಿಯ ಶಾಸಕರು. ವಕ್ಫ್ ಆಸ್ತಿಯನ್ನು ನಾವು ತೆರವುಗೊಳಿಸ್ತೀನಿ ಅಂತ ಮುಂದುವರೆದು ಅವರೇ ಒಂದು ಅನ್ವರ್ ಮಾನ್ಪಡಿಯವರು ಒಂದು ಪತ್ರ ಬರೀತಾರಂತೆ. ಯಡಿಯೂರಪ್ಪ ವಿರುದ್ಧವೇ ಪತ್ರ ಬರೆದಿದ್ದೆ ಮಾನ್ಪಡಿ. ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹಗರಣ ಎನ್ನಲಾಗುವ ರಾಜ್ಯ ವಕ್ಫ್ ಮಂಡಳಿ ಹಗರಣ ವರದಿಯನ್ನು ಕಾಂಗ್ರೆಸ್ ನಾಯಕರು ಅನುಕೂಲಕ್ಕಾಗಿ ತಕ್ಕಂತೆ ಹತ್ತಿಕ್ಕಲು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತವರ ಕುಟುಂಬ ಯಾರು ಗೊತ್ತಿಲ್ಲ ಸರ್, ಇಬ್ಬರು ಇದ್ದಾರೆ, ಯಾರು ಗೊತ್ತಿಲ್ಲ, ಯಡಿಯೂರಪ್ಪ ಮತ್ತವರ ಕುಟುಂಬ ರಾಜಿ ಮಾಡಿಕೊಂಡಿದೆ ಎಂದು ಬಿಜೆಪಿ ನಾಯಕ ಅನ್ವರ್ ಮಾನ್ಪಡಿಯವರು ಕಳೆದ ಮೇ ತಿಂಗಳಿನಲ್ಲಿ ಗಂಭೀರ ಆರೋಪ ಮಾಡಿದ್ದರು. ವಕ್ಫ್ ಆಸ್ತಿ ಹಗರಣದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಸೇರಿದಂತೆ ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಪತ್ರ ಬರೆದಿದ್ದರು. ಹೀಗಾಗಿ ಹಗರಣದ ಬಗ್ಗೆ ನೂತನ ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ವರದಿ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಮುಂದಿನ ಬೆಳವಣಿಗೆ ಕಾರಣವಾಗಲಿದೆ. ಏನ್ರಿ ಇದು? ಸೂರ್ಯ ಅವರೇ, ಮಹಾನಾಯಕರಾದಂಥ ಮೋದಿಯವರಿಗೆ ಪತ್ರ ಬರೆದಿದ್ದು ನಿಮಗೆ ಗೊತ್ತಾಗಿಲ್ವಾ? ಅಂದರೆ ಯಡಿಯೂರಪ್ಪ ಅವರು ಮತ್ತು ಅವರ ಕುಟುಂಬದವರು ಅಂದರೆ ಯಾರು? ಐ ಆಮ್ ಅಸ್ಯೂಮಿಂಗ್ ಅವರ್ ಸ್ಟೇಟ್ ಪ್ರೆಸಿಡೆಂಟ್ ಸರ್, ಸ್ಟೇಟ್ BJP ಪ್ರೆಸಿಡೆಂಟ್ ಅವ್ರು ನಮ್ಮ ಜೊತೆ ಶಾಮೀಲಾಗಿದ್ದಾರಾ? ನಾವಂತೂ ಈ ರಿಪೋರ್ಟನ್ನು ತಿರಸ್ಕಾರ ಮಾಡಿದ್ದೀವಿ. ಅನ್ವರ್ ಮಾನ್ಪಡೆ BJP ಅವರು ರಾಜಕೀಯ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ. ಆದರೆ ನಿಮ್ಮವರೇ ಬರೆದಿದ್ದಾರಲ್ಲ, ವಕ್ಫ್ ಕಬ್ಬಳಿಕೆ ಪ್ರಕರಣ ಶೀಘ್ರ ಇತ್ಯರ್ಥ ಕ್ರಮ, ಸಚಿವೆ ಶಶಿಕಲಾ ಜೊಲ್ಲೆ. ಅವಾಗ ತೇಜಸ್ವಿ ಸೂರ್ಯದು ರಕ್ತ ಕುದಿಲಿಲ್ವಾ ಸರ್? ಅವಾಗ ಎತ್ತಾಳ ರಕ್ತ ಕುದಿಲಿಲ್ವಾ? ವಿಕಾಸಸೌಧದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು ವಕ್ಫ್ ಆಸ್ತಿಗಳ ಸಮೀಕ್ಷೆ ಕೈಗೊಂಡಿದ್ದು 1,05,855 ಎಕರೆ ವಕ್ಫ್ ಭೂಮಿಯನ್ನು ಗುರುತಿಸಲಾಗಿದೆ. ಅವಾಗ ಯಾರ ಸರ್ಕಾರ ಇತ್ತು? ಯಾರು ಗುರುತಿಸಿದ್ರು? ಯಾರಿಗೆ ಅದನ್ನು ನೀವು ಹಸ್ತಾಂತರ ಮಾಡಬೇಕಂದಿದ್ರು? ಯಾರ್ದು ಅಕ್ರಮ ಆಗಿದೆ ಅದು ತೆರವುಗೊಳಿಸ್ಬೇಕಂದಿದ್ದು ಯಾರು? ಅವಾಗ ಯಾಕೆ ನೀವೇನು ಅಂದಿಲ್ಲ?